ಈಗ ದರ್ಶನ್ ಊರಲ್ಲಿಲ್ಲ, ತಮಿಳುನಾಡು ಕಡೆ ಹೋಗಿರಬಹುದು. ಇನ್ನು ದರ್ಶನ್ಗೆ ಸೇರಿದೆ ಎನ್ನಲಾದಂಥ ಕಾರಿನ ದೃಶ್ಯಾವಳಿಗಳು ವೈರಲ್ ಆಗ್ತಾ ಇವೆ. ಸುವರ್ಣಾವತಿ ಡ್ಯಾಮ್ ಬಳಿಯ ಟೋಲ್ ಡಿ ಬಾಸ್ ಅಂತ ಅಭಿಮಾನಿಗಳು ಹಾಕೊಂಡಿರುವಂಥ ವಿಡಿಯೋ ಸ್ಟೇಟಸ್ಗಳಲ್ಲಿ. ಈ ಅಭಿಮಾನಿಗಳದ್ದು ಕತೆ ಇದೆಯಲ್ಲ, ಇದು ನೋಡಿ ತೋರಿಸ್ತಾ ಇದ್ದೀವಿ. ಇದೇ ಕಾರ್ ಸುವರ್ಣಾವತಿ ಡ್ಯಾಮ್ ಬಳಿಯ ಟೋಲ್ದಿದು ಅಂತ ಹೇಳಲಾಗ್ತಾ ಇದೆ. ಕಾರ್ನ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಯಾವುದಾದ್ರೂ ವಿಡಿಯೋ ವೈರಲ್ ಆಗಿದ್ರೂ ಕೂಡ ಅಚ್ಚರಿ ಇಲ್ಲ, ಪ್ರಶ್ನೆ ಬೇರೆ. ಆದರೆ ದರ್ಶನ್ದು ಅಂತ ಹೇಳಲಾಗ್ತಾ ಇದೆ. ಚಾಮರಾಜನಗರದ ಬಳಿಯ ಟೋಲ್ ಇದು. ಮಡಿಕೇರಿಯಿಂದ ಬೆಳಗ್ಗೆ ಸತ್ಯಮಂಗಲಕ್ಕೆ ಹೋಗಿದ್ದಾರೆ ದರ್ಶನ್ ಅನ್ನುವಂಥ ಮಾತು. ರಾತ್ರಿ ಮಡಿಕೇರಿನಲ್ಲೇ ಉಳ್ಕೊಂಡಿದ್ರಂತೆ ನಟ ದರ್ಶನ್. ಅಲ್ಲಿಂದ ಸತ್ಯಮಂಗಲಕ್ಕೆ ಹೋಗಿದ್ದಾರೆ. ಸತ್ಯಮಂಗಲದ ಗ್ರಾಮದಲ್ಲಿ, ಅಲ್ಲಿನ ಜಾತ್ರೆಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ ಅಂತ. ತಮಿಳುನಾಡಿನ ಸತ್ಯಮಂಗಲದ ಗ್ರಾಮದಲ್ಲಿ ಕುದುರೆ ಜಾತ್ರೆಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ಇದು ಜಾತ್ರೆಯಿಂದ ನೇರವಾಗಿ ಬಂದು ಅವರು ಸರೆಂಡರ್ ಆಗಬೇಕು. ಇಲ್ಲಾಂದರೆ ಪೊಲೀಸರು ಯಾವುದೇ ಕ್ಷಣದಲ್ಲಿ ಅವರು ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳಿರ್ತವೆ, ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ರಾತ್ರಿ ಮಡಿಕೇರಿಯಲ್ಲಿ ಉಳ್ಕೊಂಡಿದ್ರು. ಅಲ್ಲಿಂದ ಸತ್ಯಮಂಗಲಂನ ಗ್ರಾಮದಲ್ಲಿ ಒಂದು ಹಳ್ಳಿನಲ್ಲಿ ಜಾತ್ರೆ, ತಮಿಳುನಾಡಿನ ವ್ಯಾಪ್ತಿಗೆ ಬರುತ್ತಿದ್ದು. ಅಲ್ಲಿ ಕುದುರೆ ಜಾತ್ರೆಯಲ್ಲಿ ಇವರು ಭಾಗಿಯಾಗಿದ್ದಾರೆ ಅಂತ. ಕುದುರೆಗಳ ಬಗ್ಗೆ ವಿಪರೀತ ಹುಚ್ಚಿದೆ ದರ್ಶನ್ಗೆ. ಆದರೆ ಸ್ಥಿತಿ ನೋಡಿ ಯಾವ ರೀತಿ ಇದೆ. ಓಡ್ತಿರೋ ಕುದುರೆ ಕುಂಟಾಗ್ಬಿಟ್ರೆ ಹೆಂಗಾಗತ್ತೆ ನೋಡಿ, ಹಾಗೇ ಆಗಿದೆ ಸ್ಥಿತಿ. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಓಡ್ತಿದ್ದಂಥ ಕುದುರೆ. ಆದರೆ ಆಗಿರೋದು ನೋಡಿ, ತನಗೆ ತಾನೇ ತಂದುಕೊಂಡಂಥ ಅವಾಂತರ ಇದು. ಯಾರಿಗೆ ಹೇಳಬೇಕು? ಪೊಲೀಸರ ತಂಡ ಆರೋಪಿಗಳನ್ನು ಟ್ರ್ಯಾಕ್ ಮಾಡ್ತಾ ಇದೆ. ಪೊಲೀಸ್ ಆಯುಕ್ತರು ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ 7 ತಂಡಗಳನ್ನು ಸಜ್ಜು ಮಾಡಲಾಗಿದೆ. ಸದ್ಯ ಆರೋಪಿಗಳ ಬಗ್ಗೆ, ಅವರ ಚಲನವಲನಗಳ ಬಗ್ಗೆ ನಿಗಾ ವಹಿಸಲಾಗಿದೆ. ಅವರ ಕೆಲಸ ಇದು. ಯಾರ್ಯಾರು ಏನೇನು ಎಲ್ಲೆಲ್ಲ ಓಡಾಡ್ತಾ ಇದ್ದಾರೆ, ತಪ್ಪಿಸ್ಕೊಂಡ್ಬಿಟ್ರೆ ಒಂದು ಏನಾದರೂ ಎಡವಟ್ಟುಗಳಾಗ್ಬಿಟ್ರೆ, ಅಥವಾ ಅವರೇ ಏನಾದರೂ ಎಡವಟ್ಟುಗಳು ಮಾಡ್ಕೋತಾರೆ ಅಂತಲ್ಲ, ಬೇರೆ ಯಾರಾದರೂ ಎಡವಟ್ಟು ಮಾಡಿಬಿಟ್ರೆ ಅವ್ರಿಗೇನಾದರೂ ತೊಂದರೆನೂ ಆಗಬಾರ್ದಲ್ಲ. ಹೀಗಾಗಿ ಈ ಪೊಲೀಸರದೊಂಥರ ವಿಚಿತ್ರವಾದಂಥ ಕೆಲಸ. ಒಂದೇನಪ್ಪ ಅಂತಂದರೆ ಇವ್ರನ್ನೂ ಕೂಡ ಕಾಯಬೇಕು ಪೊಲೀಸರು. ಇವಾಗ ಅವ್ರಿಗೇನು ತೊಂದರೆ ಆಗಬಾರ್ದು, ಆ ರೀತಿ ನೋಡ್ಕೋಬೇಕು. ಆಮೇಲೆ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಪ್ರಕಾರ ಅವ್ರನ್ನ ಕರ್ಕೊಂಬರ್ಬೇಕು ಅರೆಸ್ಟ್ ಮಾಡಿಕೊಂಡು. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಯಾವುದೇ ಸಮಯದಲ್ಲಿ ಆರೋಪಿಗಳು ಬರ್ತಾರೆ ಎನ್ನುವಂಥ ನಿರೀಕ್ಷೆ ಇದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಭದ್ರತೆಯನ್ನು ಜಾಸ್ತಿ ಮಾಡಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗದಲ್ಲಿ ವ್ಯಾಪಕ ಬಿಗಿ ಭದ್ರತೆ, ಬ್ಯಾರಿಕೇಡ್ ಹಾಕ್ಕೊಂಡು ಭದ್ರತೆಯನ್ನು ಹೆಚ್ಚು ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಆರೋಪಿಗಳನ್ನು ಕರ್ಕೊಂಬರ್ಬೋದು. ನೋಡಿ, 7 ಜನಕ್ಕೆ 7 ತಂಡಗಳನ್ನು ಸಿದ್ಧ ಮಾಡಲಾಗಿದೆ. 7 ಜನಕ್ಕೆ 7 ತಂಡಗಳು. ಆ ತಂಡಗಳು ಸಂಬಂಧಪಟ್ಟಂಥವ್ರ ಮೇಲೆ ನಿಗಾ ಇಟ್ಟಿರ್ತವೆ. ಎಲ್ಲೆಲ್ಲಿ ಹೋಗ್ತಾರೆ, ಏನು ಎತ್ತ ನಾವು ತೋರಿಸ್ತಾ ಇದ್ದೀವಿ. ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ. ಯಾರ್ಯಾರು ಜೈಲಿನೊಳಗಡೆ ಹೋಗ್ತಾರೆ, ಇವರೆಲ್ಲರೂ ಕೂಡ ಈ ಒಳಗಡೆ ಹೋಗ್ತಾರೆ. ಈಗ